is Bangalore Headlines, your source for the latest news and alerts from across the city. ದೇಶದಲ್ಲಿ ನಮ್ಮ ಹಿಂದೂಗಳನ್ನ ಸಾಯಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಇಂಡಿಯಾದಲ್ಲಿ ಹಿಂದೂಗಳನ್ನ ಒಳಗಡೆ ಸಾಗಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಾಂಗ್ಲಾದೇಶದವರು ಅಕ್ರಮವಾಗಿ ಬಡ್ದು ಇದ್ದಾರೆ. ನೋಡಿ, ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶ ಅನ್ನುವಂಥ ರಾಷ್ಟ್ರ ಇದೆ ಅಂತ ಕೇಳಿದ್ರೇನೆ ಅದು ಭಾರತದ ಒಂದು ಭಾಗನೇ. ನೀವು ಇತಿಹಾಸವನ್ನು ನೋಡ್ತಾ ಹೋದ್ರೆ, ಬಂಗಾಳ ಪ್ರಾಂತ್ಯ ಯಾವ ಸ್ವಾಮಿ ವಿವೇಕಾನಂದರು ಹುಟ್ಟಿದ್ರು, ಯಾವ ಅರವಿಂದ ಘೋಷ್ ಇದು ಬೆಳೆದ್ರು, ಯಾವ ರಾಷ್ಟ್ರೀಯತೆ ಅನ್ನುವಂಥದ್ದು ಹುಟ್ಟುಕೊಳ್ಳುತ್ತೋ, ಯಾವ ಸ್ವದೇಶಿ ಆಂದೋಲನ ಶುರುವಾಯಿತು, ಇದೆಲ್ಲ ಆಗಿದ್ದು ಇದೇ ಬಂಗಾಳ ಪ್ರಾಂತ್ಯದಲ್ಲಿ, ಬಾಂಗ್ಲಾದೇಶದಲ್ಲೇ ಆಗಿರುವಂಥದ್ದು. ಈ ಬಂಗಾಳ ಪ್ರಾಂತ್ಯದಲ್ಲೇ ಒಂದೇ ಮಾತರಂ ರಚನೆ ಕೂಡ ಆಗಿದ್ದು ಆ ಭಾಗದಲ್ಲೇ. ಇಂಥ ಬಾಂಗ್ಲಾದೇಶವನ್ನ ಹುಟ್ಟಿಸಿದ್ದೇ ಒಂದು ಲೆಕ್ಕದಲ್ಲಿ ಭಾರತ. 1971 ಯುದ್ಧದಲ್ಲಿ ನಾವೆಲ್ಲ ಅದನ್ನ ಸಪರೇಟ್ ಮಾಡಿ ಬಾಂಗ್ಲಾದೇಶ ಅನ್ನುವಂಥ ಸಪರೇಟ್ ರಾಷ್ಟ್ರ ಮಾಡಿದ್ವಿ. ಅಲ್ಲಿಂದ ಒಳನುಸುಳುಕೋರರು, ರೋಹಿಂಗ್ಯಾ ಆಗಿರ್ಬೋದು, ಈ ತರದ ಸಾಕಷ್ಟು ನುಸುಳುಕೋರರು ಭಾರತಕ್ಕೆ ಬರ್ತಾ ಇದ್ದಾರೆ. ಅವ್ರು ಬಂದಂಥವ್ರಿಗೆ ನಾವು ಅಲ್ಲಾದಂಥ ಗಲಭೆ ಆದಂಥ ಟೈಮ್ನಲ್ಲಿ ನಾವು ಬಂದಂಥವ್ರಿಗೆ ಇಲ್ಲಿ ಆಶ್ರಯ ಕೂಡ ಕೊಟ್ಟಿದ್ವಿ. ನಾವು ಕರ್ನಾಟಕದ ರಾಯಚೂರಿನಲ್ಲಿ ನೋಡಿದ್ರೆ ಸಿಂಧನೂರಿನಲ್ಲಿ ಅವ್ರಿಗೆ ಆಶ್ರಯ ಅಂತ ಹೇಳಿ ಡೇರೆ ಎಲ್ಲ ಕಟ್ಕೊಟ್ಟಿದ್ದು ಗೊತ್ತಿದೆ. ಭಾರತ ಏನು ಅಂತ ಹೇಳಿದ್ರೆ ಎಲ್ಲವನ್ನ ಕೂಡ ಸ್ವಾಗತ ಮಾಡುತ್ತೆ. ಯಾರು ಬಂದರೂ ಕೂಡ, ಯಾರು ಕಷ್ಟದಲ್ಲಿದ್ರು ಕೂಡ ಅವರಿಗೆ ಸ್ವಾಗತ ಮಾಡಿ, ನಾವು ದಲ ಎಲ್ಲ ಮನೆಗೆ ಸ್ವಾಗತ ಕೊಟ್ಟಿವಿ. ಈಗ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆಗಿದ್ರಲ್ಲ ಶೇಖ್ ಹಸೀನಾ, ಭಾರತಕ್ಕೆ ತಂದಾಗ ಭಾರತ ಸ್ವಾಗತ ಮಾಡಿ ಅವರನ್ನ ಇದು ಮಾಡ್ತು. ಅದು ಭಾರತದ ಒಂದು ರಾಷ್ಟ್ರೀಯತೆ ಹಾಗೆ, ಭಾರತದ ರಕ್ತದ ಗುಣವೇ ಹಾಗೆ. ನಾವೆಲ್ಲ ಇಲ್ಲಿ ಮಾತಾಡುವಾಗ ಹೇಳ್ಬೋದು, ಬಾಂಗ್ಲಾದೇಶಿ ಅವರನ್ನ ಹೊಡೆದು ಓಡಿಸುವ ಹಾಗೆ ಹೀಗೆ ಅಂತ. ಆದ್ರೆ ಎಲ್ಲೋ ಒಂದು ಕಡೆ ನೀವು ಎಲ್ಲಿವರೆಗೆ ಕರ್ಕೊಂಡು ಬರ್ತೀರಾ? ನಮ್ಮ ಮನೆಯ ಒಳಭಾಗಕ್ಕೆ ಬರುವವರೆಗೂ ಕೂಡ ನಾವು ಸುಮ್ಮನಿರ್ಬೇಕಾ? ಈ ನಿಟ್ಟಿನಲ್ಲಿ ಒಂದಿಷ್ಟು ಜಾಗೃತಿಗಳು ಆಗಬೇಕಾಗಿದೆ. ನಮ್ಮ ಮನೆ ಒಳಗಡೆ ಬಂದು ನಮ್ಮ ಮನೆ ಮೇಲೆ ಅಧಿಕಾರ ಚಲಾಯಿಸುವ ನಿಟ್ಟಿನಲ್ಲಿ ನಾವು ಆಶ್ರಯ ಕೊಟ್ಟಂತ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಉತ್ತರ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಬಾಂಗ್ಲಾದೇಶಿಯರನ್ನು ಹುಡುಕಿ ಅಲ್ಲಲ್ಲಿ ಅವರ ಡಾಕ್ಯುಮೆಂಟ್ಗಳನ್ನ ವೆರಿಫೈ ಮಾಡಿಕೊಂಡು ಅವರನ್ನ ಇವತ್ತು ಪೊಲೀಸ್ ಮಾಡಬೇಕಾದಂತ ಕೆಲಸವನ್ನ ಹಿಂದೂ ಕಾರ್ಯಕರ್ತರುಗಳು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ FIR ಮಾಡುವಂತ ಕೆಲಸವನ್ನ ಒಂದಿಷ್ಟು ರಾಜಕಾರಣಿಗಳ ಇನ್ಫ್ಲುಯೆನ್ಸ್ ಪಡ್ಕೊಂಡು ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ. ಅದು ಒಂದು ಬದಿಯ ಹೋರಾಟ. ಆದ್ರೆ ನಮ್ಮ ನಡುವೆ, ಈ ಹಿಂದೂ ಸಮಾಜದ ನಡುವೆ, ನಾವೊಬ್ಬ ಮನೆಯ ಆಸ್ತಿಯ ಒಡೆಯನಾದ್ರೆ, ನನ್ನ ಮನೆ ಇದೆ ಅಂತ ಹೇಳಿದ್ರೆ, ಬಾಡಿಗೆ ಮನೆ ಇದೆ ಅಂತ ಹೇಳಿದ್ರೆ, ನಾನು ವೆರಿಫೈ ಮಾಡ್ಬೇಕು ಅವ್ನು ಬಾಂಗ್ಲಾದೇಶಿಯನೋ ಅಲ್ವೋ ಅಂತ. ಈ ತರದ ಬದಲಾವಣೆಗಳಾಗಬೇಕು. ಅವ್ನು ಬಾಂಗ್ಲಾದೇಶಿಯನಾಗಿದ್ರೆ ಅವನಿಗೆ ಮನೆ ಕೊಡಲ್ಲ ಅಂತ ಕೂತ್ಕೋಬೇಕು. ಈ ತರ ಭಾರತೀಯರು ಎಲ್ಲರೂ ಮನಸ್ಸು ಮಾಡಿದ್ರೆ, ಈ ನಿಟ್ಟಿನಲ್ಲಿ ಬೂತ್ ಮಟ್ಟದಲ್ಲಿ ಒಂದು ಮನಸ್ಸು ಮಾಡುವಂತ ಕೆಲಸ ಆದ್ರೆ, ಬಾಂಗ್ಲಾದೇಶಿಯರನ್ನ ಓಡಿಸುವಂತದ್ದು ದೊಡ್ಡ ಕೆಲಸ ಅಲ್ಲ. ಬಾಂಗ್ಲಾದೇಶಿಯರನ್ನ ನಾವು ಅವ್ರ ದೇಶಕ್ಕೆ ಓಡಿಸ್ಬೋದು ವಾಪಸ್. ನಮ್ಮ ಸಂಘಟನೆಯಲ್ಲಿ ಹಿಂದೂ ಸಂಘಟನೆಗಳವರು ಎಲ್ಲಾದ್ರೂ ಹೋದ್ರೆ ನಮ್ಗೆ ಎಲ್ಲಿ ಕೇಸ್ಗಳು ಆಗ್ತಾರೆ ಅಂತ ಒಂದು ಭಯ ಬೀಳ್ತಾ ಇದ್ದಾರೆ. ಆಲ್ರೆಡಿ ಒಂದು ಕೇಸ್ ಆಗಿದೆ, ಬಾಂಗ್ಲಾದೇಶ ಅಕ್ರಮದಾಗ ಬಂದವರನ್ನ ಮಾತಾಡಿದ್ದಕ್ಕೆ ಅವ್ರ ಮೇಲೆ FIR ಹಾಕಿದೆ. ಅದಕ್ಕೆ ಇವಾಗ ಎಲ್ಲರೂ ಭಯ ಬೀಳ್ತಾ ಇದ್ದಾರೆ. ಏನಂತ ಇದಕ್ಕೆ? ಬಾಂಗ್ಲಾದೇಶಿಯರ ಮೇಲೆ ಹೋರಾಟ ಮಾಡಿದ್ರೆ ಕೇಸ್ ಬೀಳತ್ತೆ, ಅಥವಾ ಬಾಂಗ್ಲಾದೇಶಿಯರನ್ನು ಗುರುತಿಸಿದ್ದಕ್ಕೆ ಕೇಸ್ ಬೀಳತ್ತೆ. ಇದು ಈ ದೇಶದ ಒಂದು ಕಾನೂನಿನ ಅಡಿಯಲ್ಲಿ ನಾವು ನೋಡ್ತಾ ಹೋದ್ರೆ ಕೇಸ್ ಹಾಕುವಂತ ಅಧಿಕಾರ ಅವರಿಗಿದೆ. ಯಾರು ಕೇಸ್ ಹಾಕ್ತಾರೋ ಅವರಿಗಿದೆ. ಅವ್ರಿಗೆ ಕಲ್ಲು ಹೊಡೆಯೋದು, ಇದು ಮಾಡೋದು. ಮನೆ ಎಕ್ಸಾಂಪಲ್ ಗೋರಿಪಾಳ್ಯದಲ್ಲಿ ಓಂ ಶಕ್ತಿ ಮೆರವಣಿಗೆ ಹೋಯ್ತಾ ಇತ್ತು, ಯಾರೋ ಕಲ್ಲು ಹೊಡಿತಾ ಇದ್ರು. ಅವಾಗ ಎಲ್ಲ ಕಡೆ ಹಿಂದೂಗಳದ್ದು ದೇವಸ್ಥಾನ ಏನೇ ಮಾಡಿದ್ರು ಅದಕ್ಕೆ ಎಲ್ಲ ಕಡೆ ತೊಂದರೆ ಆಗ್ತಾ ಇದೆ. ಏನಂತೀರಿ? ಒಂದರ್ಥದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇದು ಈ ಅಂತ್ಯಕಾಲದಲ್ಲಿ ದೀಪ ಸ್ವಲ್ಪ ಜೋರಾಗಿ ಉರಿಯತ್ತಂತೆ. ನಾವು ಪ್ರತಿ ಸಲವೂ ಕೂಡ ಇದಕ್ಕೆ ಉತ್ತರವನ್ನ ಕೊಟ್ಕೊಂಡೇ ಬಂದಿದೆ ಹಿಂದೂ ಸಮಾಜ. ಯಾವತ್ತೂ ಉತ್ತರ ಕೊಟ್ಟಿಲ್ಲ ಅಂತಲ್ಲ. ಈಗ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಕಾನೂನನ್ನು ಪಾಲಿಸ್ತಾ ಇದ್ದೀವಿ. ಕಾನೂನಿನ ಅಡಿಯಲ್ಲಿ ಅದಕ್ಕೆ ಏನಾಗುತ್ತೋ ಅದನ್ನ ಮಾಡ್ತೀವಿ. ಪೊಲೀಸರು ಅದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರು ಅದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ಯಾಕೆ ಈ ತರದ ವಿಪರೀತತೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದಿಷ್ಟು ಸಬ್ಜೆಕ್ಟ್ ಕೆಲವೊಂದಿಷ್ಟು ರಾಜಕಾರಣಿಗಳಿಗಿಲ್ಲ. ಕೆಲವೊಂದು ಕಡೆ ಮಾತನಾಡಬೇಕು ಅಂತ ಹೇಳಿದ್ರೆ ಪದೇ ಪದೇ ಹಿಂದೂಗಳನ್ನ ಏನೋ ಒಂದು ವಿಚಾರಕ್ಕೆ ಕೆಣಕಬೇಕು. ಈ ನಿಟ್ಟಿನಲ್ಲಿ ಒಂದಿಷ್ಟು ಅಲ್ಲಿರುವಂತಹ ಲೋಕಲ್ ಪೊಲಿಟಿಷಿಯನ್ಸ್ ಈ ತರದ್ದು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಎರಡನೇದು, ನಿಮಗೆ ಇವತ್ತಿನ ಹಿಂದೂ ಸಮಾಜ ಕೂಡ, ಹಿಂದೂ ಸಮಾಜಕ್ಕೆ ಇವತ್ತು ತಮ್ಮ ಸುತ್ತಮುತ್ತ ಆಗ್ತಾ ಇರುವಂತ ವಿಚಾರಗಳು, ತಮ್ಮ ಸುತ್ತಮುತ್ತ ಆಗುವಂತ ಬೆಳವಣಿಗೆಗಳು, ಇದರ ಬಗ್ಗೆ ಯೋಚನೆ ಇಲ್ಲ. ಮೊದಲನೇದಾಗಿ, ಯಾಕೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಒಬ್ಬ ಹಿಂದೂವನ್ನ ಮಾತಾಡಿಸಿದ್ರೆ ಕೇಳಿದ್ರೆ ಅವನಿಗೆ ಯಾಕೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಹೋಗೋದೇ ಇಲ್ಲ ಅವನು. ಯಾಕೆ ಹೋಗ್ಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿಲ್ಲ. ಆ ಕ್ರಿಯೇಟ್ ಆಗಿ ಏನಾದ್ರೂ ಹಿಂದೂ ಸಮಾಜ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಈ ತರದ ಒಂದಿಷ್ಟು ಚಟುವಟಿಕೆಗಳಿಗೆ ಪೂರ್ಣ ವಿರಾಮ ಬೀಳತ್ತೆ. ಒಂದು, ಒಬ್ಬ ಹಿಂದೂವನ್ನ ಟಚ್ ಮಾಡಿದ ನಂತರ ನೀವು ಯಾರೋ ಒಬ್ಬ ಮುಸ್ಲಿಮನ್ನು ಟಚ್ ಮಾಡಿ, ಅಥವಾ ಬೇರೆ ಧರ್ಮದವನ್ನ ಟಚ್ ಮಾಡಲಿ, ಯಾರದೇ ಒಂದು ಧರ್ಮದವನ್ನ ಟಚ್ ಮಾಡಿ, ಒಬ್ಬ ಕಮ್ಯುನಿಟಿ, ಒಬ್ಬ ಜಾತಿ ಅಂತ ಹೇಳಿದ್ರು ಕೂಡ ಒಂದಿಷ್ಟು ಜನ ಸೇರ್ತಾರೆ. ಆದ್ರೆ ಹಿಂದೂ ಅಂತ ಹೇಳಿ ಒಬ್ಬನಿಗೆ ಯಾರಿಗಾರು ಹೊಡೆದ್ರೆ ಅಲ್ಲಿ ಜನ ಸೇರಲ್ಲ, ಯಾರು ಬರಲ್ಲ. ಮತ್ ನಮ್ಮ ಸರ್ಕಾರವೂ ಕೂಡ ಒಂದಿಷ್ಟು ಸಪೋರ್ಟ್ ಇದೆ, ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಸಪೋರ್ಟ್ ಇದೆ ಅನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ಈ ತರದ ಗಲಭೆಗೆ ಪ್ರಚೋದನೆ ಕೊಡುತ್ತೆ. ಆ ನಿಟ್ಟಿನಲ್ಲಿ ಇವತ್ತು
ಹಿಂದೂ ಸಮಾಜೋತ್ಸವಗಳು ಇಡೀ ದೇಶದಾದ್ಯಂತ ಆಗುತ್ತೆ. ಹಿಂದೂಗಳು ಜಾಗೃತರಾಗ್ತಾ ಇದ್ದಾರೆ. ಒಂದಿಷ್ಟು ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಹೆಮ್ಮೆ ಬರುವಂತ ಭಾವ ಬಂದ್ರೆ, ನಮ್ಮ ಸಮಾಜ ಅನ್ನುವಂಥ ಭಾವನೆ ಬಂದ್ರೆ, ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಅನ್ನುವಂಥದ್ದನ್ನ ಒಂದೆರಡು ಕಡೆ ತೋರಿಸಿದ್ರೆ ಖಂಡಿತ ಈ ತರದಕ್ಕೆ ಪೂರ್ಣ ವಿರಾಮದ ಚುಕ್ಕಿ ಬೀಳತ್ತೆ ಅಂತ ನನ್ನ ಅನಿಸಿಕೆ. ನೀವನ್ನ ಯಾವ ಕ್ಷೇತ್ರಗಳೆಲ್ಲ ಇದೇ ತರ ಮಾಡ್ತಾ ಇದ್ದಾರೆ? ಇಡೀ ಭಾರತದಾದ್ಯಂತ ಆಗ್ತಾ ಇದೆ ಇವತ್ತು ಹಿಂದೂ ಸಮಾಜೋತ್ಸವ. ಇಡೀ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ, ಪ್ರತಿ ವಾರ್ಡ್ಗಳಲ್ಲಿ, ಪ್ರತಿ ನಗರಗಳಲ್ಲಿ, ಪ್ರತಿ ವಸತಿಗಳೆಲ್ಲ ಆಗ್ತಾ ಇದೆ. ಈ ತರದ್ದು ಸಾಕಷ್ಟು ಕಾರ್ಯಕ್ರಮಗಳನ್ನ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ತರದ ಕಾರ್ಯಕ್ರಮಗಳಾಗ್ತಾ ಇದೆ. ಇದರ ಉದ್ದೇಶ ಬರಿಯ ಕೇಸರಿ ಧ್ವಜ ಹಾರಿಸೋದು ಅಥವಾ ಕೇಸರಿ ಕಲರ್ನ ಬಂಟಿಂಗ್ಸ್ ಕಟ್ಟೋದು ಇದಲ್ಲ. ನಮ್ಮ ನಡುವೆ ಇರುವಂತ ಪಂಚ ಪರಿವರ್ತನೆ ಆಗ್ಬೇಕು. ನಮ್ಮ ಸಮಾಜದಲ್ಲಿ ಪಂಚ ಪರಿವರ್ತನೆಗಳಾಗಬೇಕು. ಸಾಮಾಜಿಕ ಸಾಮರಸ್ಯ ಆಗಿರ್ಬೋದು, ಕುಟುಂಬ ಪ್ರಬೋಧನೆ ಆಗಿರ್ಬೋದು, ಎಲ್ಲವೂ ಒಂದೇ, ಎಲ್ಲರೂ ನಾವೆಲ್ಲ ಕುಟುಂಬಸ್ಥರು, ನಮ್ಮಲ್ಲಿ ನಡುವೆ ಜಾತಿ ಭೇದ ಇಲ್ಲ, ಈ ತರದ ಪರಿಕಲ್ಪನೆ ಬರಬೇಕು. ನಾಗರಿಕ ಶಿಷ್ಟಾಚಾರವನ್ನು ನಾವೆಲ್ಲರೂ ಪಾಲಿಸಬೇಕು. ಸ್ವದೇಶೀಯತೆ ಜಾಗೃತ ಆಗಬೇಕು. ನಮ್ಮಲ್ಲಿ ನಾವೆಲ್ಲರೂ ಭಾರತೀಯರು ಅನ್ನುವಂಥ ಕಾರಣಕ್ಕೋಸ್ಕರ ನಾವೆಲ್ಲರೂ ಭಾರತೀಯತೆಯನ್ನು ಎತ್ತಿ ಹಿಡಿಯುವಂತ ಕೆಲಸ ಆಗಬೇಕು. ಜೊತೆಗೆ ಸಾಮಾಜಿಕ ಕಳಕಳಿಯೂ ಕೂಡ ಪರಿಸರ ಸಂರಕ್ಷಣೆ ಆಗಬೇಕು. ನಾವು ಪರಿಸರವನ್ನು ಉಳಿಸಬೇಕು. ಇವತ್ತಿನ ದಿನಗಳಲ್ಲಿ ಪರಿಸರದ ಅನಿವಾರ್ಯತೆ ಏನು, ಇವೆಲ್ಲವುಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಹಿಂದೂ ಸಮಾಜೋತ್ಸವ. ಯಾಕಂದ್ರೆ ನೀವು ಹಿಂದೂ ಅಂತ ಹೇಳಿದ ತಕ್ಷಣ ಪರಿಸರ ಮತ್ತು ಹಿಂದುತ್ವಕ್ಕೆ ಬಹಳ ಕನೆಕ್ಷನ್. ನೀವು ಒಂದು ಅಶ್ವತ್ಥ ಮರವನ್ನು ಸುತ್ತುವುದರಿಂದ ಹಿಡಿದು ದೇವಸ್ಥಾನ ನಿರ್ಮಾಣ ಆಗಿರ್ಬೋದು, ನದಿಯ ತೀರದಲ್ಲಿ ದೇವಸ್ಥಾನ ಇರುವುದಾಗಿರ್ಬೋದು, ಎಲ್ಲ ಈ ಪರಿಸರದ ಜೊತೆಗಿನ ಪರಿಕಲ್ಪನೆ. ಈ ಪರಿಸರ ಉಳಿದ್ರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ, ನಮ್ಮ ಧರ್ಮ ಉಳಿಯುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಪಂಚ ಪರಿವರ್ತನೆಗಳನ್ನು ಇಟ್ಕೊಂಡು ಆ ಪರಿವರ್ತನೆಗಳನ್ನು ಜನಗಳ ಮನಸ್ಸಿನಲ್ಲಿ ಬರಬೇಕು. ಇದನ್ನೆಲ್ಲೋ ಒಂದು ಕಡೆ ಕೂತ್ಕೊಂಡು ಹೇಳಿದ್ರೆ ಆಗೋದಿಲ್ಲ. ಇದು ಪ್ರತಿ ವಾರ್ಡ್ಗಳಲ್ಲಿ, ಪ್ರತಿ ಬೂತ್ ಮಟ್ಟಗಳಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂ ಸಮಾಜೋತ್ಸವ. Subscribe channel for latest update.